ಬಂಧುಗಳ ನಮಸ್ಕಾರ. ಬಂಧುಗಳ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿ ಶೋ ಚಾನಲ್ಗೆ. ಸೊ ಬಂಧುಗಳ ಇವತ್ತು ನಾನು ಹೋಗ್ತಾ ಇದ್ದೇನೆ ತಣ್ಣೀರ್ ಬಾವಿ ಸೆಕೆಂಡ್ ಬೀಚ್ಗೆ. ಮೊನ್ನೆ ನೀವು ವಿಡಿಯೋದಲ್ಲಿ ನೋಡಿದ ಹಾಗೆ ಫಸ್ಟ್ ಬೀಚ್ ಯಾವುದಂತ ಗೊತ್ತುಂಟಲ್ಲ, ಒಮ್ಮೆ ರಿವೈಂಡ್ ಮಾಡಿಕೊಂಬರೋಣ. ಫಸ್ಟ್ ಬೀಚ್ ಯಾವುದಕ್ಕೆ ಹೇಳುವುದಂದ್ರೆ ತಣ್ಣೀರ್ ಬಾವಿ, ಅದು ಕಪಲ್ಸ್ಗೆಲ್ಲ ತಾನೇ ಹೇಳ್ತೇವೆ, ಅದಕ್ಕೆ ಫಸ್ಟ್ ಬೀಚ್ ಹೇಳ್ತೀವಿ ನಾವು ಲೋಕಲ್ ಅವರು. ಮತ್ತೆ ಬೇರೆಯವರು ಒಂದು ಸೆಕೆಂಡ್ ಬೀಚ್ಗೆ ಹೋಗ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಎಲ್ಲ ಇತ್ತು ಗೈಸ್. ಸೊ ಪಾರ್ಟಿಸಿಪೇಟ್ ಮಾಡಬೇಕಂತ ತುಂಬ ಆಸೆ ಇತ್ತು, ಆದರೆ ಅಲ್ಲಿ ಜೋರದ ಸ್ವಿಮ್ಮರ್ಸ್ ಎಲ್ಲ ಇದ್ರು. ಸೊ ನನಗೆ ಮತ್ತೆ ಸ್ವಲ್ಪ ಕೆಲಸ ಕೂಡ ಇತ್ತು. ಸೊ ಬನ್ನಿ, ಇವಾಗ ನೈಟ್ ಹೊತ್ತು ಪ್ರೋಗ್ರಾಮ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಹೋಗಿ ನೋಡೋಣ ಯಾವ ಥರ ಆಗ್ತದೆ ಅಂತ ಈ ಒಂದು ಲಾಗು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಮಾತ್ರ, ಮತ್ತೆ ಇನ್ನಿತರ ವಿಡಿಯೋ ಎಲ್ಲ ನನ್ನ ಅಕೌಂಟಲ್ಲೇ ಇದೆ. ಸೊ ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೋಗಿ ನೋಡೋಣ. ಸೊ ಗೈಸ್, ನಾನು ಹೇಳಿದ್ದಲ್ಲ ಸೂಪ್ರ ಇದೆ ನೋಡಿ. ಈ ಸೂಪ್ರದ ಡಿಕ್ಕಿಯಲ್ಲಿ ಏನೆಲ್ಲ ಉಂಟಂತ ನೋಡೋಣ. ಇದು ನೋಡುವಾಗ ಏನು ನೆನಪಾಗ್ತದೆ? ಪೆಟ್ರೋಲ್ ಬೇಕಾ? ಆಯಿತು ಬನ್ನಿ. ಇದು ನನ್ನ ಡಿಕ್ಕಿ. ಸೊ ಗೈಸ್ ನೋಡಿ, ನಾನು ಸೂಪ್ರ ಲೆಜೆಂಡ್ ಗುರು. ಒನ್ ಟೈಮಲ್ಲಿ ನಮ್ಮ ಇಂಡಿಯಾವನ್ನೇ ರೂಲ್ ಮಾಡಿದಂಥ ಗಾಡಿದು. ಇದು ಸೆಕೆಂಡ್ ಪ್ಲೇಸ್ ಬರ್ತದೆ. ಫಸ್ಟ್ ಪ್ಲೇಸಲ್ಲಿ ಯಾವುದು ಬರ್ತದೆ ಅಂದರೆ ಆಕ್ಸಸ್ 125 ಓಲ್ಡ್ ಮಾಡೆಲ್. ಸೊ ವೆಯ್ಟ್ ಗಾಡಿ ಅದು. ಆ ಗಾಡಿ ಕೂಡ ನಾನೊಂದು ಪರ್ಚೇಸ್ ಮಾಡಿದ್ದೇನೆ ಸೆಕೆಂಡ್ ಹ್ಯಾಂಡ್. ನನಗೆ ಓಲ್ಡ್ ಗಾಡಿ ಅಂದರೆ ತುಂಬ ಇಷ್ಟ ಮಾರೆ. ಆದರೆ ನಮ್ಮೂರಲ್ಲಿ ಮೇಂಟೆನೆನ್ಸ್ ಮಾಡಲಿಕ್ಕೆ ತುಂಬ ಕಷ್ಟ, ಯಾಕೆಂದರೆ ಕೋಸ್ಟಲ್ ಏರಿಯಲ್ಲ, ಗಾಳಿ ಎಲ್ಲ ಬರುವಾಗ ತುಂಬ ರಸ್ಟ್ ಇರ್ತದೆ. ನಮ್ಮ ಆಚೆ ಬೀಸುವುದೇ ಗಾಳಿ ಇಲ್ವಾ, ಉಪ್ಪು ಗಾಳಿ, ಆ ಥರ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಕಷ್ಟ ನೋಡಿ. ಅದರಲ್ಲಂತೂ ಪುಚ್ಚದು ಮಲ್ದಿಸಾನ್ ಪೊಡ್ಲಿ ಹೇಳ್ತೀವಿಲ್ಲ ಕೊಂಕಣಿಯಲ್ಲಿ, ಎಲ್ಲ ಸೀಟೆಲ್ಲ ಸ್ಕ್ರ್ಯಾಚ್ ಮಾಡಿರ್ತದೆ, ಪುಚ್ಚೆಗಳು ಬರ್ತದೆ ಗೈಸ್ ನೋಡಿ. ಸೊ ಬಂದಲೇ ಮೊನ್ನೆ ನನಗೆ ಹೇಳ್ತಿದ್ದೆ ಎಂತ ಮದುವೆಗೆ ಹೋಗುವುದಂತ. ಸೊ ಇವಾಗ ಪೋಷ್ ಆಗಿ ಬಂದಿದ್ದಾನೆ. ಸ್ವಲ್ಪ ಇಟ್ಕೋ, ನಂದು ಸೂಪ್ರ ಸ್ಟಾರ್ಟ್ ಮಾಡೋದು ತೋರಿಸು ಗೈಸ್. ಸೂಪ್ರ ಸೊ ಗೈಸ್, ಸೂಪ್ರದು ಒಂದು ಸೆನ್ಸರ್ ಗಾಡಿ ಇದು. ಆ್ಯಕ್ಚುಲಿ ಇದು ಸೆನ್ಸರ್ ಗಾಡಿ. ಏನು ಗೊತ್ತಾ, ನಮ್ಮ ಸೂಪ್ರದ್ದು ಸೀಕ್ರೆಟ್ ಏನು ಗೊತ್ತಾ, ಎಲ್ಲರಿಗೂ ಕಲ್ತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಕೆಲವೊಂದು ಸಿಸ್ಟಮ್ ಇದೆ, ಹಾಗೆ ಒಂದು ಸೆನ್ಸರ್ ಇದು ನೋಡಿ. ಮೊದಲಿಗೆ ಕೀ ಸ್ಟಾರ್ಟ್ ಮಾಡಬೇಕು. ನೋಡಿ ಇದು ಸೂಪ್ರ. ಬನ್ನಿ ಹೋಗುವ, ಬೀಚ್ ಫೆಸ್ಟಿವಲ್ಗೆ ಹೋಗುವ. ನಾನು ವಾಶ್ ಆಗಿ ಬಂದಿಲ್ಲ. ಇವಾಗ ರೀಚ್ ಆದ್ವಿ ನಾವು ತಣ್ಣೀರ್ ಬಾವಿ ಬೀಚ್ಗೆ. ನೋಡಿ ಸೈಕಲ್ ಎಲ್ಲ ಇಟ್ಟಿದ್ದಾರೆ. ಆ್ಯಕ್ಚುಲಿ ಸೈಕ್ಲಿಂಗ್ ಎಲ್ಲ ಇತ್ತೇನೋ. ವೈಗೆ ಬಜಾರ್ ಬಜಾಜ್ ಆ್ಯಕ್ಚುಲಿ ನೋಡಿ ಸೇಲ್ ಅಲ್ಲ ಮಾರೆ, ಅಲ್ಲಿ ನಂಬರ್ ಹಾಕಿದ್ದಾರೆ. ಸೇಲಿಗೆ ಎಂತ ಇಡುದು? ಓ, ನಮ್ಮ ಊರದ್ದು ಇದು ಇತ್ತೇನಲ್ಲ ಟೀಮು ಥ್ರೋಬಾಲಲ್ಲಿ. ಈಗ ಹೋದ್ರಲ್ಲ ಅವರು. ಸೊ ಗೈಸ್, ಈಗ ಥ್ರೋಬಾಲ್ ಎಲ್ಲ ಆಗ್ತಾ ಇದೆ ನೋಡಿ. ಬೆಳಗಿಂದ ಈವೆಂಟ್ ಆಗ್ತಾ ಇದೆ. ಮತ್ತು ಅಲ್ಲಿ ನೋಡಿ ಲೈಟ್ ಎಲ್ಲ. ಬೀಚ್ಗೆ ಬರುವಾಗ ಎಲ್ಲೆಲ್ಲೂ ನೋಡಬೇಕು, ಎಲ್ಲ ಕಡೆ ಈ ಬಲ್ಲೆಯಲ್ಲೆಲ್ಲ ಕದ್ನಿರ್ಬೇಕು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಗೊತ್ತಾಗ್ತದೆ ಯಾರಂತ. ನಮಗೆಲ್ಲ ಗೊತ್ತಾಗೋಯ್ತು. ನಾವು ಕಾಡು ಬೆಳೆಸುದು ಯಾವುದಕ್ಕೆ? ಆಮ್ಲಜನಕ ಸಿಗ್ಲಿಕ್ಕೆ ನಾವೆಲ್ಲ ಕಾಡು ಬೆಳೆಸುವುದು, ಅದನ್ನೇ ನಾಶ ಮಾಡ್ತಾರೆ ನೋಡಿ. ಇಲ್ಲಿ ಕುಂದಾಪುರ ಗಂಗೋಲಿಗೆಲ್ಲ ಇದಕ್ಕೆ ಗಾಳಿ ಮರ ಹೇಳ್ತೇವೆ. ನಮ್ಮ ಕೊಂಕಣಿಯಲ್ಲಿ ಏನು ಹೇಳ್ತಾರೆ ಗೊತ್ತುಂಟಾ? ಹೊರೆ ರೂ ಕೇಳ್ತಾರೆ. 17-23 13-3 ಅಣ್ಣ ಹೊಲ್ತಾ ಟೀಮ್ ಮುಂದೆ ಹೊಲ್ತಾ ಟೀಮ್ ಯಾವುದು? ಹಾಂ, ಕಾರವಾರದ. ಕಾರವಾರಿಂದ ಇಲ್ಲಿ ಬಂದದ ಆಟ ಆಡಲಿಕ್ಕೆ ಆಗ್ಬೋದು ಮಾರಿ. ಇವರು ಕಾರವಾರದಿಂದ ಇಲ್ಲಿ ಬಂದಿದ್ದಾರೆ ಹ್ಯಾಂಡ್ ಬಾಲ್. ಬ್ಯಾಂಗ್ಳೂರೆಲ್ಲ ಹೋಗ್ತೀರಾ? ಟ್ರೋಫಿ ಎಲ್ಲ ಚಂದ ಉಂಟು. ಎಷ್ಟು ಪ್ರೈಸ್ ಅಮೌಂಟ್ ಎಷ್ಟು? 30,000ನ? 30-15 ಇದು. ಇವಾಗ ಯಾವುದು ಸೆಮಿ ಫೈನಲ್ಲ? ಲೀಗಾ? ಒಳ್ಳೆ ಆಟ ಮಾರ. ಬಂದುಲೆ ಈವೆಂಟ್ ಅಂತೂ ಸಖತ್ತಾಗಿ ಅರೇಂಜ್ ಮಾಡಿದ್ದಾರೆ. ಮೊನ್ನೆಲ್ಲ ಬರುವಾಗ ಈ ಥರ ಈ ದ್ವಾರ ಎಲ್ಲ ಇರಲಿಲ್ಲ. ಇವರು ಕೈಲಾಸ್ ಸರ್ ಮತ್ತು ಇವರೆಲ್ಲ ಬರುವಾಗ
ನನ್ನನ್ನು ನೋಡಬೇಡ ನನ್ನನ್ನು ನೋಡಬೇಡ ನಾನೊಂದು ಚಾಲೆಂಜ್, ನಾನು ಅದರ ಮೇಲೆ ಹೋಗಿ ಡ್ಯಾನ್ಸ್ ಮಾಡಿದ್ರೆ ಏನು ಕೊಡ್ತೀಯಾ? ಅದರಲ್ಲಿ ಪರಂದು ಕೊಡುವ. ಕದಲಿ ಬರ್ನ ಅದು ಇದು ಪೋಟಿ ಶಾಪ್ ಅವ್ರಿಗೆ ಕದಲಿ ಬರ್ನ ಒಂದು ದೊಡ್ಡದು VIP ಬರ್ನಿದ್ದಾರೆ ಗೈಸ್. ನೋಡಿ ಎಲ್ಲ ಪಂಜಾಬಿನವರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ನೋಡಿ. ಅವರನ್ನು ನೋಡುವಾಗ ನನಗೆ ಆ್ಯನಿಮಲ್ ಮೂವಿಯಲ್ಲಿ ಇದ್ದಾರಲ್ಲ ಅವ್ರ ನೆನಪಾಗ್ತದೆ. ಇದು ಕುಸ್ತಿ ಅಲ್ಲ ಮಾರ, ನೀನು ಎಂತ ಹೇಳಿದ್ದು? ಗ್ರೀಕೋ, ಸರಿ ಗೊತ್ತಿಲ್ಲ. ಗ್ರೀಕ್ ಅದು ಹಿಂದೆ ಹೋಗ್ಲಿಕ್ಕಿಲ್ಲ. ಹಿಂದೆ ಹೋದ್ರೆ ಫೌಲ್ ಏನೋ ಗೊತ್ತಿಲ್ಲ. ಹೋದ ವರ್ಷ ಸಹ ಇತ್ತು ಮಾರ. ಸೊ ಗೈಸ್, ನಮ್ಮ ಕರ್ನಾಟಕದಲ್ಲಿ ಬೀಚ್ ಫೆಸ್ಟಿವಲ್ ಅಂದರೆ ಯಾರು ಬರಲ್ಲ. ಸೊ ಇವಾಗ ನಾನು ಬಂದದ್ದು ಲೇಟ್ ಆಯಿತು, ಏನೋ ಒಂದು 8:15 ಆಯಿತು. ಸೊ ಗೈಸ್, ಇವಾಗ KFDC ಅವ್ರದ್ದು ಒಂದು ಮೀನಿನಿದು ಇದೆಲ್ಲ ಬಂದಿದೆ ಟೆಂಪೋ. ಹಾಗೆಯೇ ಇಲ್ಲಿ ಸ್ಮೋಕ್ಡ್ ಬಾರ್ಬಿಕ್ಯೂ ಮತ್ತು ನ್ಯಾಚುರಲ್ ಐಸ್ ಕ್ರೀಮ್ಸ್ ಮತ್ತು ಅವಿಲ್ ಮಿಲ್ಕ್ಸ್ ಎಲ್ಲ ಬಂದಿದೆ ನೋಡಿ. ಆರ್ಗನೈಸಿಂಗ್ ಅಂದು ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಆಗ್ತಿದೆ. ಮತ್ತು ಅಲ್ಲಿ ಕುಸ್ತಿ ಅಂದರೆ ಅದು ಆ್ಯಕ್ಚುಲಿ ಕುಸ್ತಿ ಅಲ್ಲ. ಆವಾಗ ನಾನು ಏನು ಹೇಳಿದ್ದು, ಲೆಗ್ ಅಟ್ಯಾಕ್ ಹೋಗ್ಲಿಕ್ಕಿಲ್ಲ, ಖಾಲಿ ಮೇಲ್ಗಡೆಯಿಂದ ಹೇಳ್ತಾರಲ್ಲ ಆ ಒಂದು. ಮತ್ತು ಅಲ್ಲಿ ವಾಲಿಬಾಲ್ ಮತ್ತು ಆ ಕಡೆ ಒಂದು ಥ್ರೋ ಬಾಲ್ ಗೇಮ್ ಆಗ್ತಾ ಇದೆ ನೋಡಿ ಯಾವ ಥರ ಅರೇಂಜ್ ಮಾಡಿದ್ದಾರೆ ಅಂತ. ಸೊ ನಾನಿವಾಗ ಬರುವಾಗ ಸ್ವಲ್ಪ ಲೇಟ್ ಆಯಿತು ಏನೋ ಗೊತ್ತಿಲ್ಲ, ಆದರೆ ಕ್ರೌಡ್ ಸ್ವಲ್ಪ ಕಡಿಮೆ ಇದೆ. ಕ್ರೌಡ್ ಕಡಿಮೆ ಇದ್ದರೆ ಪಾಪ ಇಲ್ಲಿ ಅಂಗಡಿ ಹಾಕಿದವರಿಗೆಲ್ಲ ಸಹ ಸ್ವಲ್ಪ ಬಿಸ್ನೆಸ್ ಡೌನ್ ಆಗ್ತದೆ. ಮಧ್ಯಾಹ್ನ ಹಾಯ್ ನಮಸ್ತೆ. ಎಂಚಾಪುನ್ ನಾನು ಹಲ್ವಾ ಕೊಟ್ಟ ಒಂದು ಶಬರಿಮಲೆಯಿಂದ ತಂದು ಉಪ್ಪರಿ ಹಲ್ವಾ. ನಿಗೆಲ್ಲ ಪ್ರೈಸ್ ತೆಗೆಜ್ಜಾ? ಫ್ಲೈಟ್ ಟಿಕೆಟ್ ನಿನ್ನೊಂದು ಕ್ವಶನ್ ಕೇಳು. ನಿನ್ನ ಹತ್ರ ಒಂದು ಕ್ವಶನ್ ಕೇಳ್ಬೇಕು. ಇದು ಇದು ಕುಸ್ತಿದ ಹೆಸರು ಎಂತ? ತಪಸ್ಯ ಫೌಂಡೇಶನ್. ಇದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್. ಫೌಂಡೇಶನ್ ಬೀಚ್ ಫೆಸ್ಟಿವಲ್ ಸ್ಟೇಟ್ ಲೆವೆಲ್ ರೆಸ್ಲಿಂಗ್. ಅಜ್ಜಿ ಶೂಟಿ ಅದಲ್ಲ, ಬೀಚ್ ರೆಸ್ಲಿಂಗ್ ಅಲ್ಲ. ಇದು ಇವನ ಒಂದು ಹೇಳಿದ ಗ್ರೀಕ್ ಅಂತ ಹೇಳ್ತಾ, ಗ್ರೀಕ್ ರೋಮನ್. ಅದೇ ನಾನು ಯಾವ್ದು ಕುಸ್ತಿ ಅಂತ ಕೇಳಿದ್ದು. ಯಾವ ಸ್ಟೈಲ್ದು ಕುಸ್ತಿ ಅಂತ ಕೇಳಬೇಕು. ಅದು ನನ್ನ ಮಿಸ್ಟೇಕ್. ನೀವು ರಾಂಗ್ ಕೇಳಿ. ಯಾವುದು ಮ್ಯಾಚ್? ಯಾವ ಮ್ಯಾಚ್? ಅದರ ರೂಲ್ಸ್ ಎಂತ? ಫುಲ್ ರೂಲ್ಸ್ ಗ್ರೀಕ್ ರೋಮನ್ ಅಲ್ಲ, ಬೀಚ್ ಕುಸ್ತಿದೆ ರೂಲ್ಸ್. ಬೀಚ್ ಕುಸ್ತಿ ಅಂತ ಆಗದಿಂದ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಮೇಲಿಂದ ಹೊಡಿದ್ರೆ ಮ್ಯಾಚ್ ಮುಗೀತು ಹಾಗೆ. ಸೊ ಗೈಸ್, ಮೀನು ನೋಡಿ, ನನಗೆ ಅಂತೂ ಗೊತ್ತಾಗ್ತಿಲ್ಲ ಯಾವ ಮೀನು ಅಂತ. ಕೇಳ್ಬಿಡೋಣ ಯಾವ ಮೀನು ಅಂತ. ಮೀನ ಇನ್ನು ಮಾರ ಕೆಮ್ಮದೆದ್ದು ಸೈಬಲ ಅಲ್ಲಿ ಒಮಿಲ್ಗೆ ಮಾತು ಎಡ್ಡಿ ಅದ ಪುಗೆ ಪಾಡ್ದು ಪಟ್ಟ ಶಾರ್ಟ್ ಮೇಮುತ್ತಲೇ ಒಂಜಿ ಲೆಗ್ ಪೀಸ್ಗೆ 70 ರೂಪಾಯಿ. ಲಾಲಿಪಾಪ್ 4 ಪೀಸ್ ನಿಂತಿರುವ. ವಿಂಗ್ಸ್ ಅವು ಇಲ್ಲ, ವಿಂಗ್ಸಾ 4 ಪೀಸ್. ಸ್ಕ್ವಿಡ್ ಬಾರ್ಬಿಕ್ಯೂ ಪ್ರಾನ್ಸ್. ಸೊ ಗೈಸ್, ಮೆನು ನೋಡಿದ್ರಲ್ಲ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಥವಾ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಸೊ ಇವತ್ತಿನ ದಿನ ಅಂತೂ ನನಗೆ ಹೊಸ ದಿನ. ಸೊ ವಿಡಿಯೋ ಕೊನೆವರೆಗೂ ನೋಡಿದ್ರಲ್ಲ.